ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಹುದು ಅನ್ನೋದು ನಟ ದರ್ಶನ್ ಅವರ ಪಾಲಿಸಿ. ಅವರಷ್ಟೇ ಅಲ್ಲ, ನಟ ಪುನೀತ್ ರಾಜ್ಕುಮಾರ್ ಅವರ ಪಾಲಿಸಿಯೂ ಕೂಡ ಇದೇ ಆಗಿತ್ತು. ಅದೆಷ್ಟೋ ಅಸಹಾಯಕ ಕಲಾವಿದರಿಗೆ, ಬಡವರಿಗೆ, ನೊಂದವರಿಗೆ ಕನ್ನಡದ ಅನೇಕ ಸ್ಟಾರ್ ನಟ ನಟಿಯರು ಕೂಡ ತಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹಾಗೆ ನೋಡಿದ್ರೆ ದರ್ಶನ್ ಮತ್ತು ಪುನೀತ್ ಇವರಿಬ್ಬರು ಕೂಡ ಮಾಡಿರುವ ಇಂತಹ ಮಾನವೀಯ ಕೆಲಸಗಳ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ಆ ವಿಚಾರದಲ್ಲಿ ನಿಜವಾಗಿಯೂ ಕೂಡ ಇವರಿಬ್ಬರನ್ನು ಮೆಚ್ಚಿಕೊಳ್ಳಲೇಬೇಕು. ಕನ್ನಡದ ಚಿತ್ರರಂಗದಲ್ಲಿ ಕರ್ಣ ಅಂತಂದರೆ ಅದು ನಮಗೆ ಮೊದಲ ಹೆಸರು ಬರೋದು ಅಂಬರೀಷ್ ಅವರು. ಅಂಬರೀಷ್ ಅವರು ಮಾಡಿದಂಥ ಮಾನವೀಯ ಕೆಲಸಗಳಿಗೆ ಲೆಕ್ಕವೇ ಇಲ್ಲ. ಅವರ ಹುಡುಕಿ ಬಂದಂಥ ಕೈ ಚಾಚಿದವರನ್ನು ಎಂದಿಗೂ ಕೂಡ ಅವರು ಬರಿಗೈಯಲ್ಲಿ ಕಳಿಸಿದ ಉದಾಹರಣೆಯೇ ಇಲ್ಲ. ಅಂಬರೀಷ್ ಅವರದು ಆ ವಿಚಾರದಲ್ಲಿ ದೊಡ್ಡ ಗುಣ. ಅದೆಷ್ಟೋ ಜನ ಅವರನ್ನು ಈಗಲೂ ಕೂಡ ಕೊಂಡಾಡ್ತಾರೆ, ಕರ್ಣ ಅಂತಲೇ ಹೇಳ್ತಾರೆ. ಹಾಗೆಯೇ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಾದಂಥ ಪುನೀತು, ದರ್ಶನ್ನು, ಸುದೀಪು, ಯಶು ಇನ್ನೂ ಅನೇಕ ಸ್ಟಾರ್ ನಟರು ತಮ್ಮ ಕೈಲಾದಷ್ಟು ಒಂದಷ್ಟು ಮಂದಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಆ ಕೆಲಸವನ್ನು ಈಗಲೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ದರ್ಶನ್ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು. ಅವರು ಮಾಡಿರತಕ್ಕಂಥ ಅದೆಷ್ಟೋ ಒಳ್ಳೆಯ ಕೆಲಸಗಳು ಕೂಡ ಬೆಳಕಿಗೆ ಬಂದಿಲ್ಲ. ಯಾಕಂದರೆ ಬೆಳಕಿಗೆ ಬರೋದಕ್ಕೆ ಅವರು ಕೂಡ ಬಿಡ್ತಾ ಇಲ್ಲ. ಕಷ್ಟ ಅಂತ ಹೇಳ್ಕೊಂಡ್ರು ಅಥವಾ ಏನೋ ಒಂದು ಸಣ್ಣ ಸಮಸ್ಯೆ ಅಂತ ಹೇಳ್ಕೊಂಡ್ರು ಕೂಡ ಅವರು ಸಹಾಯ ಮಾಡೋದರಲ್ಲಿ ಹಿಂದೆ ಮುಂದೆ ಇರೋದಿಲ್ಲ, ಮಾಡಿಬಿಡ್ತಾರೆ. ಆದರೆ ಅವರ ಕಂಡೀಷನ್ ಮಾತ್ರ ಖಡಕ್ಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸಹಾಯ ಪಡೆದವರು, ಹೆಲ್ಪ್ ತಗೊಂಡವರು ದರ್ಶನ್ ಅವರ ಹೆಸರನ್ನು ಎಲ್ಲೂ ಹೇಳಂಗಿಲ್ಲ, ಆ ಬಗ್ಗೆ ಚಕಾರ ಎತ್ತಂಗಿಲ್ಲ. ಎಲ್ಲೋ ಒಮ್ಮೊಮ್ಮೆ ದರ್ಶನ್ ಮೇಲಿನ ಅತಿಯಾದ ಪ್ರೀತಿ ಅವರ ಸಹಾಯದ ಬಗ್ಗೆ ಹೇಳಲೇಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ದರ್ಶನ್ ಅವರು ಮಾಡಿದಂಥ ಒಂದಷ್ಟು ಒಳ್ಳೆಯ ಕೆಲಸಗಳು, ಕಾರ್ಯಗಳು ಆಗಾಗ ಈ ರೀತಿಯ ಸುದ್ದಿ ರೂಪದಲ್ಲಿ ಹೊರಬರ್ತಾ ಇರ್ತವೆ. ಇತ್ತೀಚೆಗಷ್ಟೇ ಸುದೀಪ್ ಮತ್ತು ಧ್ರುವ ಸರ್ಜಾ ಇಬ್ಬರೂ ಕೂಡ ಚಿಕ್ಕ ಕಂದಮ್ಮಗಳ ಕಷ್ಟಕ್ಕೆ ಮಿಡಿದಿದ್ರು. ಅದು ಎಲ್ಲರಿಗೂ ಗೊತ್ತೇ ಇದೆ. ಅದೊಂದು ಕರ್ತವ್ಯ ಅಂದ್ಕೊಂಡು ಮಾಡಿದ ಕೆಲಸ ಅಷ್ಟೇ ಅದು. ಹಾಗೆಯೇ ದರ್ಶನ್ ಕೂಡ ಹಿರಿಯ ಕಲಾವಿದೆಯೊಬ್ಬರ ಜೀವನಕ್ಕೆ ಬೆಳಕಾಗಿದ್ದರ ಒಂದು ವಿಷಯವೊಂದು ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಸಾಕಷ್ಟು ಸುದ್ದಿ ಕೂಡ ಆಗ್ತಾ ಇದೆ. ಆ ವಿಷಯಕ್ಕೆ ಸಾಕಷ್ಟು ಜನ ಮೆಚ್ಚುಗೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಫ್ಯಾನ್ಸ್ ಕೂಡ ಡಿ ಬಾಸ್ ಅವರ ಕೆಲಸವನ್ನು ಮೆಚ್ಕೊಂಡಿದ್ದಾರೆ. ಇಷ್ಟಕ್ಕೂ ದರ್ಶನ್ ಮಾಡಿದಂಥ ಕೆಲಸ ಏನು? ಆ ಹಿರಿಯ ಕಲಾವಿದೆ ಯಾರು? ಅವರಿಗಾದಂಥ ಸಮಸ್ಯೆ ಆದರೂ ಏನು? ಬಗೆಹರಿಸಿದ ಕೆಲಸ ಏನು? ಈ ಬಗ್ಗೆ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ. ಇಷ್ಟಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆ ವಿಷಯ ಏನು ಅನ್ನೋದಾದರೆ ಆ ಪ್ರಶ್ನೆಗೆ ಮಾಹಿತಿ ಇಲ್ಲಿದೆ. ಕನ್ನಡದ ಹಿರಿಯ ನಟಿ ಶೈಲಶ್ರೀ ಅವರಿಗೆ ದರ್ಶನ್ ಸಹಾಯ ಮಾಡ್ತಾ ಇದ್ದಾರೆ ಎಂಬುದು ಸದ್ಯ ಗೊತ್ತಾಗಿದೆ. ಆ ಕಲಾವಿದೆ ಸದ್ಯಕ್ಕೆ ಮನೆ ಇಲ್ಲದೆ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ಆ ಸುದ್ದಿ ದರ್ಶನ್ ಕೂಡ ಅವರಿಗೆ ಗೊತ್ತಾಗುತ್ತೆ. ಅವರಿಗೆ ಸಹಾಯ ಹಸ್ತವನ್ನು ಕೂಡ ದರ್ಶನ್ ಚಾಚಿದ್ದಾರೆ. ದರ್ಶನ್ ಅವರ ಈ ಕೆಲಸಕ್ಕೆ ಬಹುತೇಕ ಮಂದಿ ಕೂಡ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಲೇಬೇಕು. ದರ್ಶನ್ ಎಂದಿಗೂ ಕೂಡ ಇಂತಹ ಒಳ್ಳೆಯ ಕೆಲಸಗಳ ಬಗ್ಗೆ ಎಲ್ಲಿಯೂ ಕೂಡ ಹೇಳ್ಕೊಳ್ಳೋದಿಲ್ಲ. ಅದು ಅವರಿಗೆ ಇಷ್ಟ ಕೂಡ ಆಗೋದಿಲ್ಲ. ದರ್ಶನ್ ಇತ್ತೀಚೆಗೆ ಪ್ರಕರಣವೊಂದರಿಂದ ಸುದ್ದಿಯಾಗಿದ್ದರು. ಒಳಿತು ಕೆಡುಕಿನ ಮಾತುಗಳು ಕೂಡ ಅವ್ರ ಬಗ್ಗೆ ಕೇಳಿಬಂದಿದ್ವು. ಅದೇನೆಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸ್ತಿದ್ರು. ಜಾಮೀನು ಪಡೆದು ಸದ್ಯ ಹೊರ ಬಂದಿದ್ದಾರೆ. ದರ್ಶನ್ ಒಂದೊಳ್ಳೆಯ ಕೆಲಸ ಮಾಡಿರುವಂಥ ಸುದ್ದಿ ಈಗ ಸದ್ಯಕ್ಕೆ ಹರಿದಾಡ್ತಾ ಇದೆ. ಅದೇ ಅವರ ಫ್ಯಾನ್ಸ್ಗೂ ಕೂಡ ಖುಷಿಯಾಗಿರುವಂಥದ್ದು. ಸೊ ಗಣೇಶ್ ಕಾಸರಗೋಡು ಅವರು ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಸವಿವರವಾಗಿ ಕೂಡ ಆ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಕನ್ನಡದ ಹಿರಿಯ ನಟ RN ಸುದರ್ಶನ್ ಇದ್ದಾರಲ್ಲ, ಅವರು 2017ರಲ್ಲಿ ನಿಧನರಾದರು. ಅವರ ತಂದೆ ನಾಗೇಂದ್ರ ರಾವ್ ಕೂಡ ಸಿನಿಮಾ ಕೃಷಿಯನ್ನು ಮಾಡಿಕೊಂಡಿದ್ದವರು. ಅವರು ಕೂಡ ಸಿನಿಮಾ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಸುದರ್ಶನ್ ಅವರ ಪತ್ನಿ ಶೈಲಶ್ರೀ ಕೂಡ ಕಲಾವಿದೆ. ಕನ್ನಡ ಚಿತ್ರರಂಗಕ್ಕೆ ನಾಗೇಂದ್ರ ರಾವ್ ಅವರ ಕುಟುಂಬ ನೀಡಿದಂಥ ಕೊಡುಗೆ ಅಪಾರವಾದದ್ದು. ಸುದರ್ಶನ್ ಮರಣದ ಬಳಿಕ ಅವರ ಪತ್ನಿ ಶೈಲಶ್ರೀ ಅವರು ನಿಜಕ್ಕೂ ಒಬ್ಬಂಟಿಯಾದರು. ಈ ಮೊದಲು ಅವರು ಅಪಾರ್ಟ್ಮೆಂಟ್ ಒಂದರಲ್ಲಿ ಶೈಲಶ್ರೀ ಅವರು ವಾಸ ಮಾಡ್ತಾಯಿದ್ರು. ಆದರೆ ಆ ಅಪಾರ್ಟ್ಮೆಂಟ್ನ ಮಾಲೀಕರು ಆ ಬಿಲ್ಡಿಂಗ್ನ ನೆಲಸಮ ಮಾಡಿದ್ರಿಂದ ಶೈಲಶ್ರೀ ಅವರಿಗೆ ಬೇರೆ ನೆಲೆ ಬೇಕಾಯಿತು. ಆವಾಗ ಬೇರೆ ಕಡೆ ಹೋದರು. ಆಗ
ಹಿರಿಯ ನಟಿಯೊಬ್ಬರು ಶೈಲಶ್ರೀ ಅವರ ಸಹಾಯಕ್ಕೆ ಬರ್ತಾರೆ. ಅವರ ಸಲಹೆಯಂತೆ ಆಶ್ರಮವನ್ನು ಕೂಡ ಸೇರ್ಕೋತಾರೆ. ಆರಂಭದಲ್ಲಿ ಆಶ್ರಮದ ಎಲ್ಲ ಖರ್ಚು ವೆಚ್ಚಗಳನ್ನು ಆ ಹಿರಿಯ ನಟಿನೇ ವಹಿಸ್ಕೊಳ್ತಾರೆ. ಅದೇನೋ ಗೊತ್ತಿಲ್ಲ, ತಿಂಗಳುಗಳು ಹುರುಳಿದಂತೆ ಅದು ಅವ್ರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಆಗ ಸಹಾಯಕ್ಕೆ ಬಂದಿದ್ದೆ ನಟ ದರ್ಶನ್. ದರ್ಶನ್ ಅವರಿಗೆ ಶೈಲಶ್ರೀ ಅವರ ಬಗ್ಗೆ ತಿಳಿಸಿದಂಕಲೇ ಜಾಯಿನ್ ಆಗ್ತಾರೆ. ಕೊನೆಗಾಲದವರೆಗೂ ಕೂಡ ನಾನು ಸಹಾಯ ಮಾಡ್ತೀನಿ ಅಂತ ದರ್ಶನ್ ಒಪ್ಪಿ ಮುಂದೆ ಬರ್ತಾರೆ. ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋದು ದರ್ಶನ್ ಅವರ ಪಾಲಿಸಿ. ಹಾಗಾಗಿ ಇದನ್ನು ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಹೇಳಿಕೊಳ್ಳುವುದೂ ಕೂಡ ಇಲ್ಲ. ಈಗ ದರ್ಶನ್ ಅವರು ಮಾಡಿರುವ ಸಹಾಯಕ್ಕೆ ಎಲ್ಲ ಕಡೆಯಿಂದ ಕೂಡ ಒಂದಷ್ಟು ಮೆಚ್ಚುಗೆಗೂ ಕೂಡ ವ್ಯಕ್ತ ಆಗಿದೆ. ಸೊ ದರ್ಶನ್ನು, ಸುದೀಪು, ಯಶು ಹೀಗೆ ಕನ್ನಡ ಚಿತ್ರರಂಗದ ಹಲವಾರು ಹಿರಿಯ ನಟರು ಕೂಡ ಅನೇಕ ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಒಂದಷ್ಟು ಅಸಹಾಯಕರಿಗೆ, ಅಶಕ್ತರಿಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಚಿತ್ರರಂಗದ ಹಿರಿಯ ಕಲಾವಿದರು ಕಷ್ಟದಲ್ಲಿ ಇರುವಾಗ ಅವರ ಕಷ್ಟಕ್ಕೆ ಕೂಡ ಧ್ವನಿಯಾಗಿದ್ದಾರೆ. ಆದರೆ ಅದನ್ನು ಹೊರಗೆ ಹೇಳಿಕೊಂಡು ಓಡಾಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಆದಾಗ್ಯೂ ಕೂಡ ಅಲ್ಲೊಂದು ಇಲ್ಲೊಂದು ಸುದ್ದಿಗಳು ಈ ರೀತಿ ಹೊರಬಂದು ಅಭಿಮಾನಿಗಳಿಂದ ಮೆಚ್ಚುಗೆ ಗಳಿಸ್ತಾ ಇದ್ದಾರೆ. ಸೊ ದರ್ಶನ್ ಮೊದಲಿಂದನೂ ಕೂಡ ಅಷ್ಟೇ, ಯಾರೇ ಬಂದರೂ ಯಾರೇ ಹೋದರೂ ಅವ್ರಿಗೆ ಕಷ್ಟ ಅಂತ ಗೊತ್ತಾದಾಗ, ಅದು ರಿಯಲಾಗಿ ಇವ್ರಿಗೆ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ತಮ್ಮ ಕೈಲಾದಷ್ಟು ಸೇವೆನ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಸೊ ಅವರಿಗೆ ಎಲ್ಲೂ ಕೂಡ ಹೇಳೋಕ್ಕಾಗಲ್ಲ, ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ. ಆದರೂ ಈ ರೀತಿಯ ಸುದ್ದಿ ಆಗಾಗ ಹರಿದಾಡುತ್ತೆ. ದರ್ಶನ್ ಅವ್ರನ್ನ ಒಂದಿಷ್ಟು ಜನ ಗುಣಗಾನ ಮಾಡ್ತಾ ಇದ್ದಾರೆ.